ಸೊ ಇವತ್ತು ನಾವು ಮ್ಯಾಶ್ ಪೊಟೆಟೋಸ್ ಮಾಡ್ತಾ ಇದೀವಿ. 2 ರಿಂದ 3 ಇಂಗ್ರೀಡಿಯೆಂಟ್ ಅಷ್ಟೇ ಬೇಕಾಗಿರೋದು. ಆರಾಮಾಗಿ ನೀವು ಮನೇಲಿ ಮಾಡ್ಕೊಬಹುದು. ಈಸಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. 3 ಸಿಪ್ಪೆ ತೆಗೆದಿಟ್ಕೊಂಡಿರೋ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡ್ತಾ ಇದ್ದಂಗೆ ಅದನ್ನ ನೀರೊಳಗೆ ಹಾಕಿಟ್ಕೊಳ್ಳಿ, ಇಲ್ಲಾಂದ್ರೆ ಕಪ್ಪಾಗುತ್ತೆ. ತುಂಬಾ ಈಸಿ ರೆಸಿಪಿ. ಜಸ್ಟ್ 2 ರಿಂದ 3 ಇಂಗ್ರೀಡಿಯೆಂಟ್ ಅಲ್ಲಿ ಮಾಡ್ಬೋದು. ಎಲ್ಲ ಕಟ್ ಮಾಡಿ ಈ ರೀತಿ ನೀರ್ಗೆ ಹಾಕಿ ಎತ್ತಿಟ್ಕೊಳ್ಳಿ. ಇದನ್ನ ನೀಟಾಗಿ ತೊಳೆದು ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಅದನ್ನ ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 10 to 15 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಒಂದು ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಬೇಗ ಬೇಯುತ್ತೆ. 4 ರಿಂದ 5 ಎಸಳು ಗಾರ್ಲಿಕ್ ಕೂಡ ಬೇಕು, ಸೊ ಅದನ್ನು ಬಿಡಿಸಿಟ್ಕೊಳ್ಳಿ. ಗಾರ್ಲಿಕ್ ನ ಸಣ್ಣಗೆ ಕಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಆಗಿದೆ, ಗಾರ್ಲಿಕ್ ಕೂಡ ಕಟ್ ಆಗಿದೆ. ಇದು ಬೆಂದಿದೆಯಾ ಅಂತ ಚೆಕ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಆಗ್ಬೇಕು. ಈಗ ಪೂರ್ತಿ ಬೆಂದಿದೆ. ಸೊ ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ಬೇರೆ ಒಂದು ಕಂಟೈನರ್ಗೆ ಎತ್ತಿಟ್ಕೊಬೇಕು. ಸೊ ಇವಾಗ ಆಲೂನೆಲ್ಲ ಈ ಒಂದು ಕಂಟೈನರ್ಗೆ ಹಾಕೊಳ್ಳೋಣ, ಸೊ ದಟ್ ಸ್ಮ್ಯಾಶ್ ಮಾಡಕ್ ಈಸಿ ಆಗುತ್ತೆ. ಸೊ ನಾವು ಸ್ಮ್ಯಾಶ್ ಮಾಡೋಕ್ಕಿಂತ ಮುಂಚೆನೆ ನಾವು ಬಟರ್ ಮತ್ತೆ ಗಾರ್ಲಿಕ್ ನ ಆಡ್ ಮಾಡಬೇಕು. ಮತ್ತೆ ಚಾಪ್ ಗಾರ್ಲಿಕ್ ನ ಕೂಡ ಹಾಕ್ತಾ ಇದೀವಿ. ಇವಾಗ ಇದಕ್ಕೆ ಮಿಲ್ಕ್ ಆಡ್ ಮಾಡಬೇಕು. ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರೋ ಮಿಲ್ಕ್ ನ ಸ್ವಲ್ಪನೇ ಆಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಇವಾಗ ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಮತ್ತೆ ಪೆಪ್ಪರ್ನ ಆಡ್ ಮಾಡಬೇಕು. ಆವಾಗಲೇ ಚಾಪ್ ಮಾಡಿ ಎತ್ತಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಕೂಡ ಆಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ಸೊ ಮ್ಯಾಶ್ ಪೊಟೆಟೋಸ್ ಮನೆಗೆ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡೋಣ. ಸೂಪರ್ ಆಗಿ ಬಂದಿದೆ. ಸೂಪರ್ ಆಗಿ ಬಂದಿದೆ.